ಪಹಲ್ಗಾಮ್ ದಾಳಿಗೆ 9 ದಿನಗಳು. ಕೇಂದ್ರ ಸರ್ಕಾರದಿಂದ 9 ಅಸ್ತ್ರಗಳು. ಮುಯ್ಯಿಗೆ ಮುಯ್ಯಿ ಪತರಗುಟ್ಟಿದ ಪಾಪರ್ ಪಾಕಿಸ್ತಾನ. ಮೋದಿಯ ಒಂದೊಂದು ನಿರ್ಧಾರಕ್ಕೂ ಪಾಕ್ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ. ಪಹಲ್ಗಾಮ್ ದಾಳಿಗೆ ಮೊದಲೇ ನಡೆದಿದ್ದ ಸಂಚು. ಆ 4 ಸ್ಥಳಗಳಲ್ಲಿ ರಕ್ತದೋಕುಳಿ ಹರಿಸಲು ಭಯೋತ್ಪಾದಕರ ಪ್ಲಾನ್ ಹೇಗಿತ್ತು? ದಾಳಿಯ ಬಗ್ಗೆ ನಟಿ ರಮ್ಯಾ ಹೇಳಿದ್ದೇನು? ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮುಯ್ಯಿಗೆ ಮುಯ್ಯಿ ಎನ್ನುವಂತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಪಾಕ್ಗೆ ಭಾರತ ಹೊಡೆತ ಕೊಟ್ಟಿದೆ. ನೋ ಫ್ಲೈ ಝೋನ್ ಘೋಷಿಸಿ ಭಾರತದ ವೈಮಾನಿಕ ದಾಳಿಯಿಂದ ಸುರಕ್ಷಿತವಾಗಿರಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದ ಪಾಕ್ಗೆ ಭಾರತ ಶಾಕ್ ಕೊಟ್ಟಿದೆ. ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶ ಬಂದ್ ಮಾಡಲಾಗಿದ್ದು ಪಾಪರ್ ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊರೆಯಾಗಲಿದೆ. ಪಾಕ್ ವಿಮಾನಗಳು ಚೀನಾ ಅಥವಾ ಶ್ರೀಲಂಕಾಗೆ ಹೋಗಬೇಕಾದ್ರೆ ಕೌಲಾಲಂಪುರ ಸೇರಿದಂತೆ ಹಲವು ದೇಶಗಳನ್ನು ಸುತ್ತಿಕೊಂಡು ಹೋಗಬೇಕು. ಇದು ದೀರ್ಘ ಪ್ರಯಾಣವಾಗಿದ್ದು ಪಾಕ್ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಕೊಡಲಿದೆ. ಅಷ್ಟೇ ಅಲ್ಲದೆ ಭಾರತದಿಂದ ಪಶ್ಚಿಮ ಗಡಿಯಲ್ಲಿ ಜಾಮರ್ ಅಳವಡಿಕೆ ಮಾಡಲಾಗಿದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳಿಗೆ ನ್ಯಾವಿಗೇಷನ್ ಸಿಗದಂತೆ ಜಾಮರ್ ಅಳವಡಿಕೆ ಮಾಡಲಾಗಿದೆ. ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನು ಪಾಕ್ ಮಿಲಿಟರಿ ಬಳಸುತ್ತಿದೆ. ರಷ್ಯಾ ಅಮೆರಿಕದ ಸ್ಯಾಟಲೈಟ್ ಮೂಲಕ ನ್ಯಾವಿಗೇಷನ್ ಸಿಸ್ಟಮ್ ಬಳಸುತ್ತಿದೆ. ಜಾಮರ್ ಅಳವಡಿಕೆಯಿಂದ ಪಾಕ್ನಿಂದ ನಿಖರವಾದ ದಾಳಿ ನಡೆಸಲು ಸಾಧ್ಯವಾಗುವುದಿಲ್ಲ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಭಯೋತ್ಪಾದನೆಯ ವಿರುದ್ಧ ನಿರ್ಣಾಯಕ ಯುದ್ಧವನ್ನ ನಡೆಸ್ತಾ ಇದೆ. ಭಯೋತ್ಪಾದಕರಿಗೆ ಸುರಕ್ಷಿತ ತಾಣವಾಗಿರುವ ಪಾಕಿಸ್ತಾನಕ್ಕೆ ಭಾರತ 9 ದಿನಗಳಲ್ಲಿ 9 ಅಸ್ತ್ರಗಳನ್ನ ಪ್ರಯೋಗಿಸಿದೆ. ಕೇಂದ್ರ ಸರ್ಕಾರದ ಒಂದೊಂದು ನಿರ್ಧಾರಕ್ಕೂ ಪಾಕ್ ಪತ್ರಗುಟ್ಟಿದೆ. ಸಿಂಧೂ ನದಿ ನೀರು ಒಪ್ಪಂದ ರದ್ದುಗೊಳಿಸುವ ಮೂಲಕ ಪಾಕ್ ವಿರುದ್ಧ ಭಾರತ ವಾಟರ್ ಸ್ಟ್ರೈಕ್ ನಡೆಸಿದೆ. ಸಿಂಧೂ ನದಿಯನ್ನೇ ಆಶ್ರಯಿಸಿರುವ ಪಾಕ್ನ 24 ಕೋಟಿ ಜನರು ಈಗ ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ. ಪಾಕ್ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ಬಂದ್ ಆಗಿದೆ. ನೌಕಾದಳ, ವಾಯುಸೇನೆ, ಭೂಸೇನೆಗೆ ಪರಮಾಧಿಕಾರ ಕೊಟ್ಟದ್ದು ಪಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಫ್ರೀ ಹ್ಯಾಂಡ್ ನೀಡಲಾಗಿದೆ. ಪಾಕ್ ವಿರುದ್ಧ ಡಿಜಿಟಲ್ ಸ್ಟ್ರೈಕ್ ನಡೆಸಲಾಗಿದ್ದು ನಟ ನಟಿಯರ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿದೆ. ಪಾಕ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮುಚ್ಚಲು ನಿರ್ಧಾರ ಮಾಡಲಾಗಿದೆ. ಸಾರ್ಕ್ ವೀಸಾ ವಿನಾಯಿತಿಗೆ ನಿರ್ಬಂಧ ಹೇರಲಾಗಿದೆ. ಅಟಾರಿ ವಾಘಾ ಗಡಿ ಬಂದ್ ಮಾಡಲಾಗಿದ್ದು ಹೈಕಮಿಷನ್ ಸಿಬ್ಬಂದಿ ಸಂಖ್ಯೆಯನ್ನ 55ರಿಂದ 30ಕ್ಕೆ ಇಳಿಕೆ ಮಾಡಲಾಗಿದೆ. ಪಾಕ್ ವಿರುದ್ಧ ಮೆಡಿಸಿನ್ ವಾರ್ ನಡೆಸಿರೋ ಮೋದಿ ಸರ್ಕಾರ ಎಲ್ಲ ಔಷಧಿ ರವಾನೆ ಬಂದ್ ಮಾಡಿದೆ. ಪಹಲ್ಗಾಮ್ ದಾಳಿ ಪ್ರತೀಕಾರಕ್ಕೆ ಭಾರತ ಮುಂದಾಗಿದ್ದು ಉಗ್ರರನ್ನ ಬೆಂಬಲಿಸ್ತಾ ಇರುವ ಪಾಕಿಸ್ತಾನ ಪಾಪರಾಗಿದೆ. ಭಾರತದ ಜೊತೆ ವ್ಯಾಪಾರ ವಹಿವಾಟು ಸಂಪೂರ್ಣ ಕ್ಲೋಸ್ ಆಗಿದ್ದು ಕೋಟಿ ಕೋಟಿ ಪಾಕಿಸ್ತಾನಕ್ಕೆ ನಷ್ಟವಾಗಿದೆ. ಔಷಧ ತಯಾರಿಕೆಗೆ ಕಚ್ಚಾ ವಸ್ತು ಸರಬರಾಜು ಸ್ಥಗಿತಗೊಂಡಿದೆ. ರೇಬೀಸ್, ಹಾವು ಕಡಿತದ ಔಷಧ, ಟಿಬಿ ಔಷಧ, ಕ್ಯಾನ್ಸರ್ ಔಷಧ, ವಿಟಮಿನ್ ಔಷಧ ಪಾಕ್ಗೆ ಸಪ್ಲೈ ಆಗ್ತಿತ್ತು. ಇದೀಗ ವ್ಯಾಪಾರ ವಹಿವಾಟು ಕ್ಲೋಸ್ ಆಗಿದ್ರಿಂದ ಔಷಧ ಉತ್ಪನ್ನದಿಂದ ಪಾಕ್ಗೆ 250 ಕೋಟಿ ನಷ್ಟವಾಗಿದೆ. ಇನ್ನು ಭಾರತ ವಿಮಾನಗಳಿಗೆ ಪಾಕ್ ತನ್ನ ವಾಯು ಪ್ರದೇಶವನ್ನ ಬಂದ್ ಮಾಡಿ ಆಘಾತಕ್ಕೀಡಾಗಿದೆ. ಸಣ್ಣ ವಿಮಾನದಿಂದ $580 ಪಾಕ್ಗೆ ಪಾವತಿಯಾಗ್ತಿತ್ತು. ದೊಡ್ಡ ಬೋಯಿಂಗ್ ಹಾದು ಹೋಗುವಾಗ $1250 ಬಾಡಿಗೆಯನ್ನ ಪಾಕ್ಗೆ ಕೊಡಬೇಕಿತ್ತು. ಇದೀಗ ಓವರ್ ಫ್ಲೈಟ್ ಶುಲ್ಕದ ಆದಾಯ ಈಗ ಪಾಕಿಸ್ತಾನಕ್ಕೆ ಸಿಗ್ತಿಲ್ಲ. ವಾಯುಯಾನ ಕ್ಷೇತ್ರದಿಂದ ಪಾಕಿಸ್ತಾನಕ್ಕೆ 167 ಕೋಟಿಯಷ್ಟು ನಷ್ಟವಾಗಿದೆ. ಪ್ರೇಮ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗೆ 26 ಜನರು ಜೀವ ಬಿಟ್ಟಿದ್ದಾರೆ. ದಾಳಿಯ ತನಿಖೆ ನಡೆಸ್ತಾ ಇರುವ ಎನ್ಐಎಗೆ ಸ್ಫೋಟಕ ಅಂಶಗಳು ಸಿಕ್ಕಿವೆ. ದಾಳಿಗೆ ಉಗ್ರರು ಏನೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಪಹಲ್ಗಾಮ್ನಲ್ಲಿಯೇ ರಕ್ತದೋಕಳಿ ಹರಿಸಬೇಕು ಅಂತ ಹೇಳಿ ಉಗ್ರರು ಪ್ಲಾನ್ ಮಾಡಿರಲಿಲ್ಲ. ಏಪ್ರಿಲ್ 22ರ ದಾಳಿಗೂ ಮೊದಲೇನೆ ಉಗ್ರರು ದಾಳಿಯ ಸ್ಥಳವನ್ನ ತಲುಪಿದ್ರು. ಏಪ್ರಿಲ್ 15ರಂದೇ ಪಹಲ್ಗಾಮ್ನ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಗುಂಡಿನ ದಾಳಿ ಮಾಡಲು ರಕ್ಕಸರು ಸಜ್ಜಾಗಿದ್ರು. ಆದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಭದ್ರತೆ ಹೆಚ್ಚಿದ್ದಂತಹ ಕಾರಣ ದಾಳಿಯ ಪ್ಲಾನ್ ಫೇಲ್ ಆಗಿತ್ತು. ಮೊದಲಿಗೆ 4 ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡಿದ್ದ ಭಯೋತ್ಪಾದಕರು ದಾಳಿ ನಡೆಸಲು ಸಂಚು ರೂಪಿಸಿದ್ರು. ಪಹಲ್ಗಾಮ್ನ ಬೈಸರನ್ ವ್ಯಾಲಿ, ಅರು ವ್ಯಾಲಿ, ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಬೇತಾಬ್ ವ್ಯಾಲಿಯಲ್ಲಿ ದಾಳಿಗೆ ಪ್ಲಾನ್ ಆಗಿತ್ತು. ಈ 4 ಸ್ಥಳಗಳಲ್ಲಿನ 3 ಸ್ಥಳಗಳಲ್ಲಿ ಯೋಧರ ಭದ್ರತೆ ಹೆಚ್ಚಾಗಿತ್ತು. ಹೀಗಾಗಿ ಕಡಿಮೆ ಭದ್ರತೆ ಇದ್ದಂತಹ ಬೈಸರನ್ ವ್ಯಾಲಿನಲ್ಲಿ ರಕ್ತದೋಕುಳಿ ಹರಿಸಲು ಉಗ್ರರು ಪ್ಲಾನ್ ಮಾಡಿ ಕಾರ್ಯರೂಪಕ್ಕೆ ಇಳಿದಿದ್ರು. ಇನ್ನು ಭಯೋತ್ಪಾದಕರಿಗೆ ಸಹಾಯ ಮಾಡಿರುವ 20 ಮಂದಿ ಸ್ಥಳೀಯರಲ್ಲಿ ಕೆಲವರನ್ನ ಎನ್ಐಎ ಅರೆಸ್ಟ್ ಮಾಡಿದೆ. ಈವರೆಗೂ 2500 ಮಂದಿ ವಿಚಾರಣೆ ನಡೆಸಿದ್ದು 186 ಮಂದಿಯನ್ನು ವಶಕ್ಕೆ ಪಡೆದಿದೆ. ಅಲ್ಲದೆ ದಾಳಿಗೂ ಮುನ್ನ 2 ಸ್ಯಾಟಲೈಟ್ ಫೋನ್ ಬಳಕೆ ಮಾಡಲಾಗಿದ್ದು ಅದರಲ್ಲಿ 2 ಫೋನ್ಗಳ ಸಿಗ್ನಲ್ ಅನ್ನ ಟ್ರೇಸ್ ಮಾಡುವಲ್ಲಿ ಎನ್ಐಎ ಸಕ್ಸಸ್ ಆಗಿದೆ. 26 ಅಮಾಯಕರ ಜೀವಗಳನ್ನ ಬಲಿ ಪಡೆದಿರೋ ಭಯೋತ್ಪಾದಕರ ವಿರುದ್ಧ ಸಮರ ಸಾರಲು ಭಾರತದ ತಯಾರಿ ನಡೆದಿದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನ ಭಯೋತ್ಪಾದಕರ ರಕ್ಷಣೆಗೆ ನಿಂತಿದೆ. ಪಾಕ್ ಮತ್ತು ಎಲ್ಒಸಿಯಲ್ಲಿರುವ ಉಗ್ರರಿಗೆ ಪಾಕ್ ಸೇನೆಯೇ ರಕ್ಷಣೆ ಕೊಡುತ್ತಿದೆ.
ಉಗ್ರಗಾಮಿ ಗುಂಪುಗಳಿಗೆ ಎಲ್ಒಸಿಯಲ್ಲಿ ಪಾಕಿಸ್ತಾನ ಸೇನೆಯೊಂದಿಗೆ ಕೆಲಸ ಮಾಡಲು ಸೂಚನೆ ನೀಡಲಾಗಿದೆ. ಗಡಿ ಚೌಕಿಗಳಲ್ಲಿ ಭಯೋತ್ಪಾದಕರನ್ನು ಸೇನೆಯೊಂದಿಗೆ ಒಗ್ಗೂಡಿಸಲಾಗುತ್ತಿದೆ. ಇದರಿಂದ ಭಾರತದ ಸೇನೆಯ ಚಲನವಲನಗಳನ್ನು ಗಮನಿಸಲು ಮತ್ತು ತಡೆಗಟ್ಟಲು ಪ್ಲಾನ್ ಮಾಡಿದೆ. ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ ಭಯೋತ್ಪಾದಕ ಸಂಘಟನೆಗಳಿಗೆ ಪಾಕಿಸ್ತಾನ ಸೇನೆಯಿಂದ ರಕ್ಷಣೆ ಮತ್ತು ಆಶ್ರಯ ನೀಡಲಾಗುತ್ತಿದೆ. ಮಸೂದ್ ಅಜರ್ ಮತ್ತು ಹಫೀಜ್ ಸಯೀದ್ ನಂತಹ ಪ್ರಮುಖ ಭಯೋತ್ಪಾದಕ ನಾಯಕರನ್ನು ಗುಪ್ತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ನಿನ್ನೆ ಹಫೀಜ್ ಲಾಹೋರ್ನಲ್ಲಿರುವ ಬಗ್ಗೆ ವರದಿಯಾಗಿತ್ತು. ವರದಿ ಬೆನ್ನಲ್ಲೇ ಪಾಕ್ ಸೇನೆ ಹಫೀಜ್ ಸ್ಥಳಾಂತರ ಮಾಡಿ 4 ಪಟ್ಟು ಭದ್ರತೆ ಹೆಚ್ಚಳ ಮಾಡಿದೆ. ಅಲ್ಲದೆ ಹಫೀಜ್ ಮನೆಯ ಕಾಂಪೌಂಡ್ ಮೇಲ್ವಿಚಾರಣೆ ಮಾಡಲು ಡ್ರೋನ್ ಕಣ್ಗಾವಲು ಹಾಗೂ ಮನೆಯ ಸುತ್ತ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪಹಲ್ಗಾಮ್ ದಾಳಿ ಕುರಿತು ನಟಿ ರಮ್ಯಾ ಪ್ರತಿಕ್ರಿಯಿಸಿದ್ದು, ಇಂಟೆಲಿಜೆನ್ಸ್ ಫೇಲ್ಯೂರ್ ಹಾಗೂ ಭದ್ರತೆ ಬಗ್ಗೆ ಪ್ರಶ್ನಿಸಲೇಬೇಕು ಎಂದಿದ್ದಾರೆ. ದಾಳಿಗೆ ಕೇಂದ್ರ ಸರ್ಕಾರ ಏನು ಆಕ್ಷನ್ ತೆಗೆದುಕೊಳ್ಳುತ್ತೆ ಅಂತ ನೋಡ್ಬೇಕಿದೆ. ನಾವು ಕಾಶ್ಮೀರಕ್ಕೆ ಶೂಟಿಂಗ್ಗೆ ಹೋದಾಗ ಸೆಕ್ಯೂರಿಟಿ ಇತ್ತು. ಯುದ್ಧದಿಂದ ಯಾರು ಉದ್ಧಾರ ಆಗೋದಿಲ್ಲ. ಎಲ್ಲದಕ್ಕೂ ಯುದ್ಧನೇ ಪರಿಹಾರ ಅಲ್ಲ. ನಾನು ಯುದ್ಧವನ್ನು ಇಷ್ಟಪಡೋದಿಲ್ಲ ಎಂದು ರಮ್ಯಾ ತಿಳಿಸಿದ್ದಾರೆ. ಅಲ್ಲದೆ ನೋಟ್ ಬ್ಯಾನ್ ಮಾಡೋದ್ರಿಂದ ಟೆರರಿಸಂ ನಿಲ್ಲುತ್ತೆ ಎಂದು ಮೋದಿ ಹೇಳಿದ್ರು. ಆದ್ರೆ ಭಯೋತ್ಪಾದನೆ ಇನ್ನೂ ನಿಂತಿಲ್ಲ. ಅದಕ್ಕೆ ಮೋದಿ ಅವರೇ ಉತ್ತರ ಕೊಡಬೇಕು ಎಂದು ರಮ್ಯಾ ಹೇಳಿದ್ದಾರೆ. ಇಂಟೆಲಿಜೆನ್ಸ್ ಫೇಲಿಯರ್ ಮತ್ತು ಸೆಕ್ಯೂರಿಟಿ ಲ್ಯಾಪ್ಸಸ್ನ ಕ್ವೆಶ್ಚನ್ ಮಾಡಲೇಬೇಕು. ಬಿಕಾಸ್ ಇಟ್ಸ್ ಸಚ್ ಅ ವಾಲಿಟೈಲ್ ಏರಿಯಾ. ಹೇಗೆ ಅವ್ರು ಬಂದರು, ಹೇಗೆ ವಾಟ್ ವಾಸ್ ದಿಸ್ ಲ್ಯಾಪ್ಸ್ ದಟ್ ಕಾಸ್ಡ್ ಇಟ್ ಅಂತ ನಾವು 100% ಯು ಹ್ಯಾವ್ ಟು ಅನಲೈಸ್ ಆ್ಯಂಡ್ ಯು ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ಬಟ್ ಈಗ ಸರ್ಕಾರದವ್ರು ಏನು ಆ್ಯಕ್ಷನ್ ತೊಗೋತಾರೆ ಅಂತ ನೋಡಬೇಕು. ಸಿನಿಮಾಗೆ ಶೂಟಿಂಗ್ ಹೋದಾಗ ಐ ಥಿಂಕ್ ಸೊ ಆ ಸಿನಿಮಾಗೆ ಹೋದಾಗ ನಾವಲ್ಲಿ ಶೂಟಿಂಗ್ ಮಾಡಿದ್ವಿ ಆ್ಯಂಡ್ ಆವಾಗ ನಮಗೆ ಫುಲ್ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ರು. ಬಟ್ ನಾಟ್ ಫಾರ್ ವೈಲೆನ್ಸ್, ಬಿಕಾಸ್ ಯಾರು ಉದ್ಧಾರ ಆಗಲ್ಲ ಇದರಿಂದ. ಸೊ ಐ ಡೋಂಟ್ ಥಿಂಕ್ ದಟ್ ಗೋಯಿಂಗ್ ಟು ವಾರ್ ಇಸ್ ದಿ ಆನ್ಸರ್. ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಸೇನೆಗೆ ಯುದ್ಧದ ಆತಂಕ ಹೆಚ್ಚಾಗಿದೆ. ಭಾರತದ ಪ್ರತೀಕಾರದ ಪ್ರತಿಜ್ಞೆಗೆ ಬೆದರಿರುವ ಪಾಕಿಸ್ತಾನ ಮಿಡ್ ನೈಟ್ನಲ್ಲೂ ಯುದ್ಧದ ಭೀತಿ ಎದುರಿಸುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಅಸಿಂ ಮಲಿಕ್ ರನ್ನು ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರನನ್ನಾಗಿ ನೇಮಿಸಿದೆ. 2024ರ ಸೆಪ್ಟೆಂಬರ್ನಿಂದ ಮಲಿಕ್ ಐಎಸ್ಐ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಹುದ್ದೆಯ ಜೊತೆಗೆ ಹೆಚ್ಚುವರಿಯಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ಹೊಣೆ ನೀಡಲಾಗಿದೆ. ಈತ ಐಎಸ್ಐ ಮಹಾನಿರ್ದೇಶಕನಾಗಿ ಸೇವೆ ಸಲ್ಲಿಸುವ ಮೊದಲು ಪಾಕ್ ಸೇನೆಯ ಪ್ರಧಾನ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದ್ದು, ಕಾನೂನು ಮತ್ತು ಶಿಸ್ತಿನ ವಿಷಯಗಳನ್ನು ಒಳಗೊಂಡಂತೆ ಮಿಲಿಟರಿ ಆಡಳಿತ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ. ಪಾಕ್ನಲ್ಲಿ ನಡೆದ ಕೆಲವು ಪ್ರತಿಭಟನೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದ. ಈ ಹಿನ್ನೆಲೆ ಇದೀಗ ಯುದ್ಧದ ಕಾರ್ಮೋಡವನ್ನು ಎದುರಿಸಲು ಮಲಿಕ್ ನೇಮಿಸಲಾಗಿದೆ. ಹಿಂದೂಗಳ ಹತ್ಯಾಕಾಂಡಕ್ಕೆ ಭಾರತ ಪ್ರತೀಕಾರದ ಪಣ ತೊಟ್ಟಿದೆ. ಅಲ್ಲದೆ ಪ್ರಧಾನಿ ಮೋದಿ 3 ಸೇನೆಗಳಿಗೆ ಪರಮಾಧಿಕಾರ ನೀಡಿದ್ದು, ಯಾವಾಗ ಬೇಕಾದರೂ ಯುದ್ಧ ನಡೆಯೋ ಸಾಧ್ಯತೆ ಇದೆ. ಹೀಗಾಗಿ ಪಾಕ್ಗೆ ಕ್ಷಣ ಕ್ಷಣವೂ ಯುದ್ಧದ ಆತಂಕ ಶುರುವಾಗಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಆ ಅಲ್ಲಾಹುನೇ ಈ ಯುದ್ಧ ನಿಲ್ಲಿಸಬೇಕು, ಅಲ್ಲಾನ ದಯೆಯಿಂದ ಈ ಯುದ್ಧ ನಿಲ್ಲಬೇಕು ಎಂದು ತಮ್ಮ ಅಸಹಾಯಕತೆಯನ್ನು ಹೊರಹಾಕಿದ್ದಾರೆ. ನೆರೆಯ ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆಯನ್ನು ಶಮನಗೊಳಿಸಲು ಇತರ ದೇಶಗಳು ಪ್ರಯತ್ನಗಳನ್ನು ಮಾಡಿದರೂ ಕಾಲ ಕಳೆದಂತೆ ಭಾರತದೊಂದಿಗೆ ಸಂಘರ್ಷದ ಸಾಧ್ಯತೆಗಳು ಹೆಚ್ಚುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಸಿಂಧೂ ನದಿ ನೀರು ಒಪ್ಪಂದಕ್ಕೆ ತಾತ್ಕಾಲಿಕ ತಡೆ ಬೀಳುತ್ತಿದ್ದಂತೆ ಸಂಸದ ಬಿಲಾವಲ್ ಭುಟ್ಟೋ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾನೆ. ಸಿಂಧೂ ನದಿ ನಮ್ಮದು, ಅದು ನಮ್ಮದೇ ಆಗಿರುತ್ತದೆ. ಒಂದೋ ನಮಗೆ ನೀರು ಹರಿಯಬೇಕು ಅಥವಾ ಅವರ ರಕ್ತ ಹರಿಯುತ್ತದೆ ಎಂದು ದರ್ಪದ ಮಾತುಗಳನ್ನಾಡಿದ್ದಾನೆ. ಪಹಲ್ಗಾಮ್ ದಾಳಿ ನಡೆದು 10 ದಿನಗಳೇ ಕಳೆದರೂ ಭಾರತದಿಂದ ಯಾವುದೇ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯ ಘೋಷಣೆಯಾಗಿಲ್ಲ. ಇದಕ್ಕೆ ಹಲವು ಕಾರಣಗಳು ಇರಬಹುದು ಎನ್ನಲಾಗ್ತಿದೆ. ಯುದ್ಧದಿಂದ ದೇಶದ ಆರ್ಥಿಕತೆ, ಜನಜೀವನದ ಮೇಲೆ ದೀರ್ಘ ಪರಿಣಾಮ ಬೀರಲಿದೆ. ಇದನ್ನ ತಪ್ಪಿಸಲು ಮೋದಿ ತಾತ್ಕಾಲಿಕವಾಗಿ ಮೌನವಾಗಿರಬಹುದು ಎನ್ನಲಾಗ್ತಿದೆ. ಈಗಾಗಲೇ ಪಾಕ್ ವಿರುದ್ಧ ಭಾರತದಿಂದ ಹಲವು ಕ್ರಮ ಕೈಗೊಳ್ಳಲಾಗಿದ್ದು, ಸಿಂಧೂ ನದಿ ನೀರು ಒಪ್ಪಂದ ರದ್ದು, ವೀಸಾ ನಿರ್ಬಂಧಿಸಲಾಗಿದೆ. ಈ ಮೂಲಕ ಭಾರತ ನೇರವಾಗಿ ಯುದ್ಧ ಮಾಡದೇ ಇದ್ರೂ ರಾಜತಾಂತ್ರಿಕವಾಗಿ ಪಾಕ್ ಕುಗ್ಗಿಸಲು ಪ್ಲಾನ್ ಮಾಡಿದೆ. ಮಿಲಿಟರಿ ಕ್ರಮ ಬದಲು ಆರ್ಥಿಕ, ರಾಜತಾಂತ್ರಿಕ ಒತ್ತಡ ಹೇರಲಿದ್ದು, ಇದರಿಂದ ಪಾಕಿಸ್ತಾನಕ್ಕೆ ದೀರ್ಘಕಾಲದ ಹಾನಿಯುಂಟಾಗಲಿದೆ. ಯುದ್ಧದ ಕಾರ್ಮೋಡದ ನಡುವೆ ಭಾರತ ಪಾಕ್ ಗಡಿಯಲ್ಲಿ ಬೆಳ್ಳಂಬೆಳಗ್ಗೆ ಭಾರಿ ಬೆಳವಣಿಗೆ ನಡೆಯುತ್ತಿವೆ. ಪಂಜಾಬ್ ಗಡಿಗೆ ಯುದ್ಧ ಟ್ಯಾಂಕರ್ಗಳು ಹಾಗೂ ಫಿರಂಗಿಗಳನ್ನ ಭಾರತೀಯ ಸೇನೆ ರವಾನಿಸಿದೆ. ಪಾಕ್ ಸೇನೆಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಜಾಮರ್ ಅಳವಡಿಕೆ ಮಾಡಲಾಗಿದೆ. ಪಾಕ್ ಯುದ್ಧ ವಿಮಾನಗಳಿಗೆ ನ್ಯಾವಿಗೇಷನ್ ಸಿಗದಂತೆ ಜಾಮರ್ ಹಾಕಲಾಗಿದೆ.
ಇನ್ನು ಪಾಕ್ ಎಲ್ಒಸಿ ಗಡಿಯಲ್ಲಿ ಯುದ್ಧ ಟ್ಯಾಂಕ್ ಶಸ್ತ್ರಾಸ್ತ್ರ ನಿಯೋಜಿಸಿದೆ. ಹಾಗೆಯೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಬಾಂಗ್ಲಾ ಮತ್ತು ಮಯನ್ಮಾರ್ ದೇಶಗಳ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಎರಡೂ ದೇಶಗಳ ಗಡಿಗಳಲ್ಲಿ ಭಾರತ ಭದ್ರತೆ ಹೆಚ್ಚಿಸಿದೆ. ಪಾಕ್ ಎಲ್ಒಸಿ ಬದಲು ಬಾಂಗ್ಲಾ ಮತ್ತು ಮಯನ್ಮಾರ್ ಮೂಲಕ ದಾಳಿ ಸಾಧ್ಯತೆ ಇದೆ. ಗುಪ್ತಚರ ಇಲಾಖೆ ಮಾಹಿತಿ ಪ್ರಕಾರ ಪಾಕ್ ಬಾಂಗ್ಲಾ ಹಾಗೂ ಮಯನ್ಮಾರ್ ಗುಂಪುಗಳ ಜೊತೆ ಸಂಪರ್ಕದಲ್ಲಿದೆ. ತೀವ್ರಗಾಮಿ ಗುಂಪುಗಳ ಮೂಲಕ ಗಡಿಯಲ್ಲಿ ದಾಳಿ ನಡೆಸುವ ಸಾಧ್ಯತೆ ಇದ್ದು ಭಾರತೀಯ ಸೇನೆ ಹೈ ಅಲರ್ಟ್ ಆಗಿದೆ.